ಈಗ ಸೌರವ್ಯೂಹಕ್ಕೆ ಬರೋಣ. ಸೌರವ್ಯೂಹ ಹೆಂಗ್ ರಚನೆ ಆಯ್ತು ಹೇಳಿದೆ ನಾನು ಹೋದ ಒಂದು ಸ್ಲೈಡ್ಸ್ ಅಲ್ಲಿ. ಏನಂದ್ರೆ ಬೇರೆ ಬೇರೆ ನಕ್ಷತ್ರಗಳು ಹುಟ್ಟಿದ್ವು, ಸತ್ತು, ಅದರಿಂದ ಚಿಮ್ಮಿದಂತ ಮತ್ತೆ ನೆಬುಲಾ ಏನಾಗುತ್ತೆ ಅಂದ್ರೆ ಇನ್ನೊಂದು ನಕ್ಷತ್ರ ಹುಟ್ಟುವಿಕೆಗೆ ಕಾರಣ ಆಗುತ್ತೆ. ಅದೇ ರೀತಿ ಹುಟ್ಕೊಂಡಿದ್ದೆ ಸೂರ್ಯ. ಓಕೆ, ನಮ್ಮ ಒಂದು ಇದು ಬಿಗ್ ಬ್ಯಾಂಗ್ ಥಿಯರಿ ಆಗಿದ್ದು ಸುಮಾರು ಒಂದು 14 ಶತಕೋಟಿ ವರ್ಷಗಳ ಹಿಂದೆ. 14, ಅದನ್ನ ಬಿಲಿಯನ್ ಅಂತ ಕರೀತಾರೋ, 13.8 ಬಿಲಿಯನ್ ಇಯರ್ಸ್ ಅಂತ ಕರೀತಾರೋ. ಸಾರಿ, 13.8 ಬಿಲಿಯನ್ ಇಯರ್ಸ್ ಹಿಂದ್ಗಡೆ ಏನಾಗಿತ್ತು ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಆಗಿದ್ದು. ಬಟ್ ನಮ್ಮ ಸೂರ್ಯ ಹುಟ್ಟಿದ್ದು ಯಾವಾಗ ಅಂದ್ರೆ ಸುಮಾರು 4.6 ಬಿಲಿಯನ್ ಇಯರ್ಸ್ ನಂತರ. ಓಕೆ, ನಕ್ಷತ್ರಗಳು ಹೆಂಗ್ ಹುಟ್ಟಿದ್ವು ಅಂತ ಗೊತ್ತಾಯ್ತು. ಈಗ ಗ್ರಹಗಳು ಹೆಂಗ್ ಹುಟ್ಕೊಂಡ್ವು ಅಂತೇಳಿ, ಈ ನಕ್ಷತ್ರಗಳ ಸುತ್ತುವಂತ ಏನದು ಹೈಡ್ರೋಜನ್ ಅನಿಲ ಆಗಿರ್ಬೋದು, ಬೇರೆ ಬೇರೆ ಕಣಗಳು, ಧೂಳಿನ ಕಣಗಳಾಗಿರ್ಬೋದು, ಅವೆಲ್ಲ ಏನಾಗುತ್ತಂದ್ರ ಮುಂದೊಂದು ದಿನ ಅವು ಸಹಿತ ಗುರುತ್ವಾಕರ್ಷಣೆಗೆ ಒಳಗಾಗಿ ತಮ್ಮದೇ ಆದಂತಹ ಸ್ವಂತ ಒಂದು ಗ್ರಹಗಳ ನಿರ್ಮಾಣ ಆಗ್ತಾವೆ. ಅಲ್ಲಿ ಈ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ನಡೆಯುವುದಿಲ್ಲ ಅಲ್ಲಿ. ಏನಕ್ಕಂದ್ರೆ ಅದು ಕೋರಲ್ಲಿ ಅಷ್ಟೊಂದು ಟೆಂಪರೇಚರ್ ಪ್ರೊಡ್ಯೂಸ್ ಆಗೋದಿಲ್ಲ. ಆ ಕೋರಲ್ಲಿ ಅಷ್ಟೊಂದು ಅಥವಾ ಕೇಂದ್ರದಲ್ಲಿ ಅಷ್ಟೊಂದು ಹ್ಯೂಸ್ ಅಮೌಂಟ್ ಆಫ್ ಉಷ್ಣಾಂಶ ಪ್ರೊಡ್ಯೂಸ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ಅವು ನಕ್ಷತ್ರಗಳು ಆಗಕ್ಕೆ ಸಾಧ್ಯ ಆಗಲಿಲ್ಲ. ಆವಾಗಲೇ ನಿಮ್ಗೆ ಹೇಳಿದೆ ಗುರುಗ್ರಹ ಯಾಕೆ ನಕ್ಷತ್ರ ಆಗಲಿಲ್ಲ, ಭೂಮಿನೂ ಯಾಕೆ ನಕ್ಷತ್ರ ಆಗಲಿಲ್ಲ ಅಂತೇಳಿ. ಅಂದ್ರೆ ಆ ಕೋರಲ್ಲಿ ಅಷ್ಟೊಂದು ಎನರ್ಜಿ ಪ್ರೊಡ್ಯೂಸ್ ಆಗಲಿಲ್ಲ, ಹಿಂಗಾಗಿ ಅಲ್ಲಿ ಈ ಹೈಡ್ರೋಜನ್ ಸಮ್ಮಿಳನ ಕ್ರಿಯೆ ಆಗಲಿಲ್ಲ ಅಂತೇಳಿ. ಅದಕ್ಕಾಗಿ ಗ್ರಹಗಳಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ. ಓಕೆ, ಇನ್ನು ನಮ್ಮ ಸೌರವ್ಯೂಹಕ್ಕೆ ಬಂದ್ರೆ ಸುಮಾರು ನಮ್ಮಲ್ಲಿ 8 ಗ್ರಹಗಳಿದಾವೆ. ಇವುಗಳ ರಚನೆ ಹಂಗಾಯ್ತು ಅನ್ನೋದು ಗೊತ್ತಾಯ್ತು. ಇನ್ನೊಂದೇನಂದ್ರ ನಮ್ಮಲ್ಲಿ 4 ಗ್ರಹಗಳು, ಅವುಗಳನ್ನ ನಾವು ರಾಕಿ ಪ್ಲಾನೆಟ್ಸ್ ಅಂತ ಕರಿತೀವಿ. ರಾಕಿ ಪ್ಲಾನೆಟ್ಸ್ ಅಂದ್ರೆ ಶಿಲಾ ಗ್ರಹಗಳು ಅಂತೇಳಿ. ಏನಕ್ಕಂದ್ರೆ ಅಲ್ಲಿ ಶಿಲೆಗಳಿಂದ ಮಾಡಲ್ಪಟ್ಟಿದ್ದೇವೆ ಅವು. ಇನ್ನು ಉಳಿದಂತ 4 ಗ್ರಹಗಳು ಏನಂದ್ರೆ ಅಲ್ಲಿ ಬರೀ ಅನಿಲಗಳಿಂದ ಕೂಡಿತ್ತದು. ಫಾರ್ ಎಕ್ಸಾಂಪಲ್ ಗುರುಗ್ರಹದಿಂದ ಹಿಡ್ಕೊಂಡು, ಗುರುಗ್ರಹ ಆಗಿರ್ಬೋದು, ಶನಿಗ್ರಹ ಆಗಿರ್ಬೋದು, ಯುರೇನಸ್ ಆಗಿರ್ಬೋದು, ನೆಪ್ಚೂನ್ ಆಗಿರ್ಬೋದು, ಇವೆಲ್ಲ ಅನಿಲಗಳಿಂದ ಮಾಡಲ್ಪಟ್ಟಂತ ಗ್ರಹಗಳು. ಏನಕ್ಕೆ ಹಿಂಗಾಯ್ತು ಅಂತ ಹೇಳಿ ನೋಡೋದಾದ್ರೆ, ಈ ಸೌರ ಮಾರುತಗಳು ಅಂತ ಹೇಳಿ ಬೀಸ್ತಾವೆ. ಸೂರ್ಯನಿಂದ ಏನ್ ಸೌರ ಮಾರುತಗಳು ಬೀಸಿದಲ್ಲ, ಆ ಮಾರುತಗಳಲ್ಲಿ ಎನರ್ಜಿ ಇರ್ತಿತ್ತು. ಆ ಎನರ್ಜಿಯನ್ನ ಪಡ್ಕೊಂಡಂತ ಈ ಭೂಮಿ ಮೇಲಿನ, ಅಲ್ಲಿ ಭೂಮಿ ಹುಟ್ಟಿದಾಗ ಮೊದಲು ಅದ್ರ ಮೇಲೂ ಸಹಿತ ಹೈಡ್ರೋಜನ್, ಹೀಲಿಯಂ ಎಲ್ಲ ಇತ್ತು. ಬಟ್ ಆ ಮಾರುತಗಳಿಂದ ಏನ ಎನರ್ಜಿ ಪಡ್ಕೊಂಡಂತ ಹೈಡ್ರೋಜನ್, ಹೀಲಿಯಂಗಳು ಏನಾದ್ರು ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆಯನ್ನ ಮೀರಿ ಹಾರಿ ಹೋದ್ವು ಅಂತ ಹೇಳ್ತಾರೆ. ಅಷ್ಟೊಂದು ಇವು ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂಥ 4 ಗ್ರಹಗಳಲ್ಲಿ ಇವು ಸೂರ್ಯನ ಸಮೀಪ ಇರೋದ್ರಿಂದ ಇವುಗಳಲ್ಲಿ ಅಷ್ಟೊಂದು ಗುರುತ್ವಾಕರ್ಷಣೆ ಇಲ್ಲ. ಹಿಂಗಾಗಿ ಏನಾಗುತ್ತಂದ್ರೆ ಇವು ಎನರ್ಜಿಯನ್ನ ಪಡೆದುಕೊಂಡಂತ ಹೈಡ್ರೋಜನ್ ಮತ್ತು ಹೀಲಿಯಂಗಳು ಹಾರಿ ಹೋಕ್ಕವು ಅಂತ ಹೇಳ್ತಾರೆ ಅವರು. ನಂತರ ಗುರುಗ್ರಹಕ್ಕೆ ಬಂದಾಗ ಏನಾಗುತ್ತಂದ್ರೆ ಗುರುಗ್ರಹದಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಗುರುತ್ವಾಕರ್ಷಣೆ ಇರುತ್ತೆ. ಹಿಂಗಾಗಿ ಈ ಗುರುತ್ವಾಕರ್ಷಣೆಯನ್ನ ಮೀರಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಅನಿಲಗಳು ಹಾರಿ ಹೋಗುದಿಲ್ಲ. ಹಿಂಗಾಗಿ ಅಲ್ಲಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಅನಿಲಗಳು ಗುರುಗ್ರಹದಲ್ಲಿ ಜಾಸ್ತಿ. ಅದೇ ರೀತಿ ನೀವು ಶನಿಗ್ರಹ ತೋರಿ, ಯುರೇನಸ್ ತೋರಿ, ನೆಪ್ಚೂನ್ ತೋರಿ, ಅಲ್ಲೆಲ್ಲ ಅನಿಲಗಳೇ ಇರೋದು. ಸೂರ್ಯನ ಶಾಖ ಅಷ್ಟೊಂದು ಅಲ್ಲಿ ಆ ದೂರ ತನಕ ಹೋಗಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಅನಿಲಗಳೇ ಉಳ್ಕೊಂಡಿದ್ದಾವೆ. ಓಕೆ, ಇದು ಗ್ರಹಗಳ ಒಂದು ಸಣ್ಣ ಪರಿಚಯ ಆಯ್ತು. ನೆಕ್ಸ್ಟ್ ಸೂರ್ಯ ನೋಡೋಣ. ಸೂರ್ಯನ ಕೆಲವೊಂದಿಷ್ಟು ಮಾಹಿತಿ ನೋಡೋಣ. ಸೂರ್ಯ ಒಂದು ಮಧ್ಯಮ ಗಾತ್ರದ ನಕ್ಷತ್ರ ಅಂತ ಕರೀತಾರೆ. ಅಂದ್ರೆ ಸೂರ್ಯ ಈ ಕಡೆ ಅಷ್ಟೊಂದು ದೊಡ್ಡ ನಕ್ಷತ್ರನೂ ಅಲ್ಲ, ಚಿಕ್ಕ ನಕ್ಷತ್ರನೂ ಅಲ್ಲ, ಮಧ್ಯಮ ಗಾತ್ರದ್ದು. ಇದ್ರ ವ್ಯಾಸ ಬಂದ್ಬಿಟ್ಟು ಭೂಮಿಗಿಂತ ಒಂದು 109 ಪಟ್ಟು ದೊಡ್ಡದಾಗೈತಿ ಅಂತೇಳಿ, ಅಷ್ಟೊಂದು ದೊಡ್ಡದಿದೆ ಅಂತೇಳಿ. ಮತ್ತು ಸೌರವ್ಯೂಹದ ಒಂದು 99% ದ್ರವ್ಯರಾಶಿ ಏನೈತಿಲ್ಲ ಅದು ಸೂರ್ಯನಲ್ಲೇ ಐತಿ ಅಂತೇಳಿ. ಇನ್ನು 1% ಉಳಿಕಿದ ಗ್ರಹಗಳು, ಅವು ಇವು ಸಣ್ಣ ಸಣ್ಣ ಕಾಯಗಳು, ಉಲ್ಕೆಗಳು, ಕ್ಷುದ್ರ ಗ್ರಹಗಳು, ಅವು ಇವೆಲ್ಲ 1% ಅಲ್ಲಿ ಬರ್ತಾವೆ. ಅಂದ್ರೆ ತಿಳ್ಕೊಂಡ್ಬಿಟ್ರಿ ಎಷ್ಟು ದೊಡ್ಡದಿರ್ಬೇಕು ನಮ್ಮ ಸೂರ್ಯ ಅಂತೇಳಿ. ಇನ್ನು ಸೂರ್ಯನಲ್ಲಿ ಏನೇನ್ ಐತಿ ಅಂತ ಹೇಳಿ ನೋಡೋದಾದ್ರೆ ಒಂದು 71% ಅಲ್ಲಿ ಹೈಡ್ರೋಜನ್ ಐತಿ ಅಥವಾ ಜಲಜನಕ ಐತಿ. ಇನ್ನು 27% ಹೀಲಿಯಂ ಐತಿ. ಇನ್ನು ಉಳಿಕಿದ್ದು ಈ ತರ ಅನಿಲಗಳು, ಬೇರೆ ಬೇರೆ ಅನಿಲಗಳು, ಬೇರೆ ಬೇರೆ ಕಣಗಳು, ಐರನ್ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, ಇವೆಲ್ಲ ಇದಾವೆ. ಇವೆಲ್ಲ ಒಂದು 2% ಇರ್ಬೋದು. ಇವೆಲ್ಲ ಸೂರ್ಯನಿಂದನೇ ಹುಟ್ಟಿದವ ಇಲ್ಲ. ಹಿಂದೆ ಹೇಳಿದೆ ಬೇರೆ ಬೇರೆ ನಕ್ಷತ್ರಗಳಿಂದ ಏನ್ ಹುಟ್ಟಿದ್ವಲ್ಲ ಅವು ಒಂದು 2% ಸೂರ್ಯನಲ್ಲಿ ಇದಾವೆ. ಓಕೆ, ಇನ್ನು ಸೂರ್ಯನ ಮೇಲ್ಮೈ ಉಷ್ಣಾಂಶ ನೋಡೋದಾದ್ರೆ ಒಂದು 6000 ಡಿಗ್ರಿ ಸೆಲ್ಸಿಯಸ್ ಐತಿ. ಕೇಂದ್ರ ಉಷ್ಣಾಂಶ ನೋಡೋದಾದ್ರೆ ಒಂದು 15 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ಐತಿ. ಇನ್ನು ಇದ್ರ ಉಗಮ ಆಗಿದ್ದು 4.6 ಶತಕೋಟಿ ವರ್ಷಗಳ ಹಿಂದೆ. ಇನ್ನೊಂದು ಏನಂದ್ರೆ ಇದು ತನ್ನ ಸುತ್ತಾಕ 27 ದಿನ ತಗೊಳ್ತಾ. ಸೂರ್ಯನ ಸಹಿತ ತನ್ನ ಸುತ್ತಾನು, ಹೌದಾ. ಬಟ್ ನಾಸಾ ವಿಜ್ಞಾನಿಗಳು ಇತ್ತೀಚೆಗೆ ಏನ್ ಹೇಳಿದಾರೆ ಅಂದ್ರೆ ಸೂರ್ಯನ ಒಂದು ಉತ್ತರ ಧ್ರುವ ಏನೈತಲ್ಲ, ಉತ್ತರ ಧ್ರುವ ಇಲ್ಲಿ ಬರುತ್ತೆ, ಇಲ್ಲಿ ಉತ್ತರ ಧ್ರುವ ಇದು 35 ದಿನ ತಗೊಳತ್ತಂತದು. ಅದು ಏನಂದ್ರ ತನ್ನ ಸುತ್ತಾಕ. ಬಟ್ ಈ ಸಮಭಾಜಕ ವೃತ್ತ ಏನ್ ಬರುತ್ತಲ್ಲ, ಇದು 27 ದಿನ ತಗೊಳುತ್ತ ಅಂತ ಹೇಳಿ ನಾಸಾ ವಿಜ್ಞಾನಿಗಳು. ಅದಕ್ಕೆ ಏನ್ ಕಾರಣ ಅಂತೇಳಿ ಕಂಡು ಹಿಡಿಬೇಕಾಗೈತಿನ. ಬಟ್ ಆದಂತೂ ಆಗತ್ತೆ ಇರೋದು ಕರೆ, ಆ ರೀತಿ ಆಗತ್ತೈತೆ ಅಂತ ಹೇಳೋದು. ಅಂದ್ರ ಬೇರೆ ಬೇರೆ ಪಾರ್ಟ್ಗಳು ಬೇರೆ ಬೇರೆ ರೀತಿ ತಿರುಗಾತೇವೆ ಅಂತ ಹೇಳಿ. ಓಕೆ, ಇನ್ನು ಸೂರ್ಯನ ಕಲೆಗಳು ಅಂದ್ರೆ ಏನು? ಈಗ ಸೂರ್ಯನಲ್ಲಿ ಏನಾಗುತ್ತಂದ್ರ ಮೇಲ್ಮೈ ತಾಪಮಾನ 6000 ಡಿಗ್ರಿ ಸೆಲ್ಸಿಯಸ್ ಐತಿ. ಬಟ್ ಕೆಲವೊಂದು ಕಪ್ಪು ಕಲೆಗಳು ಅಂತ ಬರ್ತಾವೆ. ಸರಿ, ಕಪ್ಪು ಕಲೆಗಳು ಅಂತ ಬರ್ತಾವೆ. ಈ ಕಪ್ಪು ಕಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಕಡಿಮೆ ಇರುತ್ತೆ, 1300 ಡಿಗ್ರಿ ಸೆಲ್ಸಿಯಸ್, 1400 ಡಿಗ್ರಿ ಸೆಲ್ಸಿಯಸ್ ಈ ರೀತಿ. ಬಟ್ ಸೂರ್ಯನ ಮೇಲ್ಮೈ ಉಷ್ಣಾಂಶ 6000 ಐತಿ. ಬಟ್ ಇಲ್ಲಿ ಮಾತ್ರ ಕಮ್ಮಿ ಉಷ್ಣಾಂಶ ಇರುತ್ತೆ. ಇಂಥವುಗಳನ್ನ ನಾವು ಸೂರ್ಯನ ಕಲೆಗಳು ಅಂತ ಕರಿತೀವಿ. ಈ ಸೂರ್ಯನ ಕಲೆಗಳನ್ನ ಅಧ್ಯಯನ ಮಾಡಿಸುವ ಸಲುವಾಗಿ ಏನ್ ಮಾಡಿತ್ತು ಅಂದ್ರೆ ನಮ್ಮ ಇಸ್ರೋ ಅವರು ಆದಿತ್ಯ L1 ಮಿಷನ್ ಅನ್ನ ಲಾಂಚ್ ಮಾಡೈತಿ ಅಥವಾ ಕಳಿಸೈತಿ. ಓಕೆ, ಇದಾಯ್ತು. ಇನ್ನು ಸೂರ್ಯನ ರಚನೆ, ಅದರಲ್ಲಿ ಇರ್ತಕ್ಕಂಥ ವಲಯಗಳನ್ನ ನೋಡೋದಾದ್ರೆ
ಕೇಂದ್ರ ವಲಯ, ವಿಕಿರಣ ವಲಯ, ಪ್ರಚಲನ ವಲಯ, ಫೋಟೋಸ್ಪಿಯರು, ಕ್ರೋಮೋಸ್ಪಿಯರು, ಕೊರೋನಾ ಅಂತೇಳಿ ಡಿವೈಡ್ ಮಾಡ್ತಾರೆ. ಈ ಕೇಂದ್ರಗಳು ಅನ್ನೋದು ಕೇಂದ್ರದಲ್ಲಿ ಐತಿ. ಓಕೆ, ಇದ್ರ ಹೊರಗಡೆ ಇರೋದು ವಿಕಿರಣ ವಲಯ ಅಂತ ಕರೀತಾರೆ, ರೇಡಿಯೋ ಆಕ್ಟಿವ್ ಝೋನ್ ಅಂತೇಳಿ. ಈಗ ಸೂರ್ಯನಿಂದ ಗ್ಯಾಮಾ ವಿಕಿರಣಗಳು ಹೊರ ಬರ್ತಾವೆ. ಈ ಗ್ಯಾಮಾ ವಿಕಿರಣಗಳು ಹೊರ ಬರ್ಬೇಕಂದ್ರ ಅಲ್ಲಿ ಯಾವ್ದಾದ್ರು ಒಂದು ರೇಡಿಯೋ ಎಲಿಮೆಂಟ್ ಇರಲೇಬೇಕಾಗತ್ತೆ. ಅಂದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಫಾರ್ ಎಕ್ಸಾಂಪಲ್ ಈ ಯುರೇನಿಯಮ್, ಅವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಕೇಳಿದ್ವಲ್ಲ ಆ ರೀತಿ. ಅಂತ ಒಂದು ಕಣಗಳು ಎಲ್ಲಿದಾವ ಅಂದ್ರೆ ಈ ಕೇಂದ್ರ ಸುತ್ತಲೂ ಅದಾವ ಅಂತೇಳಿ ಹೇಳ್ತಾರೆ. ಅದು ಹೋಗಿ ಅಲ್ಲಿ ಚೆಕ್ ಮಾಡೋಕ್ಕಾಗಲ್ಲ, ಬಟ್ ಅಲ್ಲಿಂದ ಗ್ಯಾಮಾ ವಿಕಿರಣಗಳು ಹೊರಹೊಮ್ಮತ್ತಾವಲ್ಲ, ಇದರಿಂದಾಗಿ ಅಲ್ಲಿ ಈ ರೀತಿ ಒಂದು ರೇಡಿಯೋ ಆಕ್ಟಿವ್ ಝೋನ್ ಐತೆ ಅಂತ ಹೇಳ್ತಾರೆ ಅಷ್ಟೇ. ಇನ್ನು ಅದಾದ ನಂತರ ಪ್ರಚಲನ ವಲಯ ಅಂತ ಬರುತ್ತೆ. ಏನಿದು ಪ್ರಚಲನ ವಲಯ ಅನ್ನೋದು? ಪ್ರಚಲನ ಅಂದ್ರೆ ಅಥವಾ ಇದನ್ನ ಕನ್ವೆಕ್ಷನ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಕಬ್ಬಿನ ಒಂದು ಕಾಶಿರ್ ಅನ್ಕೊಳ್ಳಿ, ಆ ಕಬ್ಬಿನ ತಂದ ಇನ್ನೊಂದು ಯಾವುದೋ ಒಂದು ಕಬ್ಬಿನ ಮ್ಯಾಗ ಇಟ್ರಂದ್ರೆ ಇದ್ರ ಹೀಟ್ ಏನಾಗುತ್ತೆ, ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಹೌದೋ ಇಲ್ಲ? ಇಲ್ಲಿ ಏನಿಲ್ಲ, ಕಬ್ಬಿಣದ ಅಣುಗಳನ್ನು ಹೋಗ್ಕೊಂಡು ಇಲ್ಲ, ಜಸ್ಟ್ ಏನಾದ್ರು ಟಚ್ ಮಾಡೋದ್ರಿಂದ ಹೀಟ್ ಒಂದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕನ್ವೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನು ಹೈಡ್ರೋಜನ್ ಸಮ್ಮಿಳನದಿಂದ ಉಂಟಾದಂತ ಏನು ಎನರ್ಜಿ ಇರುತ್ತಲ್ಲ, ಅದು ಈ ಕನ್ವೆಕ್ಷನ್ ಮೂಲಕ ಹೊರ ಹೋಗುತ್ತಾ ಅನ್ನೋ ಕಾರಣಕ್ಕೆ ಇದನ್ನ ಕನ್ವೆಕ್ಷನ್ ಝೋನ್ ಅಂತ ಕರೆದ್ರು. ಇದಾದ ನಂತರ ಬರೋದೇ ಫೋಟೋಸ್ಪಿಯರ್. ಫೋಟೋಸ್ಪಿಯರ್ ಅಂದ್ರೆ ನಮ್ಮ ಕಣ್ಣಿಗೆ ಏನ್ ಕಾಣ್ತಾನಲ್ಲ ಸೂರ್ಯ, ಅದು ನಮ್ಮ ಕಣ್ಣಿಗೆ ಕಾಣೋದು ಇಲ್ಲಿ ತನಕ ಮಾತ್ರ. ಈ ಫೋಟೋಸ್ಪಿಯರ್ ಏನೈತಿಲ್ಲ, ಈ ಸೂರ್ಯ ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತಾನೆ. ಇನ್ನು ಮೇಲಿನ ಪದರ ಐತಲ್ಲ, ಕ್ರೋಮೋಸ್ಪಿಯರ್ ಆಗಿರ್ಬೋದು, ಕರೋನಾ ಆಗಿರ್ಬೋದು, ಇವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದು ನೇಕೆಡ್ ಕಣ್ಣಿಗೆ. ಬಟ್ ಈ ಕ್ರೋಮೋಸ್ಪಿಯರ್ ಕರೋನಾ ಕಾಣ್ಬೇಕಂದ್ರೆ ಸೂರ್ಯಗ್ರಹಣ ಆಗ್ಬೇಕು. ಸೂರ್ಯಗ್ರಹಣ ಇಲ್ಲೇ ಐತೆ ನೋಡಿ. ಸೂರ್ಯಗ್ರಹಣ ಆದ ಟೈಮ್ದಾಗ ಈ ರೀತಿ ಏನು ಈ ಮಾಸ್ ಇಜೆಕ್ಷನ್ ಆಗಿತ್ತಲ್ಲ, ರಾಶಿ ಏನು ಹೊರಹೊಮ್ಮೈತಲ್ಲ, ಇದನ್ನ ನಾವು ಕರೋನಾ ಅಂತ ಕರೆಯೋದು. ಓಕೆ, ಅಂಡ್ ಈ ಜಸ್ಟ್ ಇದ್ರ ಅಬೋ ಇರೋದೇ ಕ್ರೋಮೋಸ್ಪಿಯರ್ ಇದು. ಓಕೆ, ಇದು ನಮ್ಮ ಬರಿಗಣ್ಣಿಗೆ ಕಾಣೋದಿಲ್ಲ, ಇದು ನಮ್ಮ ಕಣ್ಣಿಗೆ ಕಾಣೋದು ಕೇವಲ ಫೋಟೋಸ್ಪಿಯರ್. ಏನು ನಾವು ಸೂರ್ಯನ ಕಾಣ್ತಿಲ್ಲ, ಫೋಟೋಸ್ಪಿಯರ್ ತನಕ, ಅದಕ್ಕೆ ಅದ್ರ ಹೆಸರು ಫೋಟೋ ಅಂತೇಳಿ. ನಮ್ಮ ಕಣ್ಣಿನ ಕ್ಯಾಮ್ರಾಗ ಮಾತ್ರ ಅದು ಕಾಣ್ತೈತೆ ಅನ್ನೋ ಕಾರಣಕ್ಕೆ. ಓಕೆ, ಅದಕ್ಕಾಗಿ ಒಂದು ಫೋಟೋಸ್ಪಿಯರ್ ಅಂತೇಳಿ ಹೆಸರಿಟ್ರು. ಇದು ಸೂರ್ಯನ ಪರಿಚಯ ಆಯ್ತು. ನೆಕ್ಸ್ಟ್ ಬುಧ ಗ್ರಹ ನೋಡೋಣ. ಈಗ ಬುಧ ಗ್ರಹ ಇದು ಒಂದು ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಅಂತ ಹೇಳಿ ಕರೀತಾರೆ. ಇದರ ಒಂದು ಅಕ್ಷಭ್ರಮಣದ ಅವಧಿ ಅಥವಾ ತನ್ನ ಸುತ್ತಕ ಒಂದು 58.7 ದಿನ ತಗೊಳುತ್ತೆ. ಇನ್ನು ಸೂರ್ಯನ ಸುತ್ತಕ 88 ದಿನಗಳು ತಗೋತಾರೆ. ಅಂಡ್ ಭೂಮಿಯ ಗಾತ್ರ 40% ಐತೆ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿ ಇದು ಸೂರ್ಯನ ಸುತ್ತಕ 58 ತನ್ನ ಸುತ್ತಕ 58.7 ದಿನಗಳನ್ನು ತಗೋತೈತೆ ಅಂದ್ಕೊಳ್ಳಿ, ಭಾಳ ದಿನ ಆಯ್ತದೆ. ಭೂಮಿ ಕೇವಲ 24 ಗಂಟೆ ತಗೊಳುತ್ತೆ, ಬಟ್ ಇದು 58.7 ದಿನ ತಗೊಳತೈತೆ ಅಂದ್ಕೊಳ್ಳಿ. ಏನಾಗುತ್ತಂದ್ರೆ ಬಹಳ ಟೈಮ್ ಏನಾಗುತ್ತಂದ್ರೆ ಅದು ಒಂದು ಪಾರ್ಟ್ ಅದರದ್ದು ಸೂರ್ಯನ ಮುಂದೆ ಇರುತ್ತೆ, ಅಂದ್ರೆ ಸೂರ್ಯನ ಎದುರುಗಡೆ ಇರುತ್ತೆ, ಇನ್ನೊಂದು ಪಾರ್ಟ್ ಸೂರ್ಯನ ಹಿಂದೆ ಇರುತ್ತೆ. ಸೊ ಹಿಂಗಾಗಿ ಸೂರ್ಯನ ಎದುರುಗಡೆ ಇರೋದು ಉಷ್ಣಾಂಶ ಜಾಸ್ತಿ ಇರುತ್ತೆ, ಸೂರ್ಯನ ಹಿಂದಿರೋದ್ರಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಸೂರ್ಯನ ಹಿಂದಿರೋದ್ರಲ್ಲಿ -185 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೂರ್ಯನ ಎದುರುಗಡೆ ಇರೋ ಪಾರ್ಟ್ ಅಥವಾ ಭಾಗ 400 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಹೇಳ್ತಾರೆ ಅದು. ಅಂಡ್ ಇದಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ ಅಂತೇಳಿ ಕೂಡ ಹೇಳ್ತಾರೆ. ಓಕೆ, ಇಲ್ಲ ಅಂತೇಳಿ. ಓಕೆ, ನೆಕ್ಸ್ಟ್ ಶುಕ್ರ ಗ್ರಹ. ಇಲ್ಲಿ ಜಾಸ್ತಿ ಏನಂದ್ರೆ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಐತೆ ಅಂತಾರು. ಅದರಿಂದಾಗಿ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಉಷ್ಣಾಂಶ ಜಾಸ್ತಿ ಐತೆ ಅಂತಾರು. ಹಿಂಗಾಗಿ ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದ್ರೆ 465 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣಾಂಶ ಐತೆ ಅಂತಾರು. ಅಂಡ್ ಇದನ್ನ ಭೂಮಿಯ ಅವಳಿ ಜವಳಿ ಅಂತ ಕರೀತಾರೆ. ಯಾಕಂದ್ರೆ ಭೂಮಿ ಎಷ್ಟೈತಲ್ಲ ಸೈಜು, ಇದು ಕೂಡ ಅಷ್ಟೇ ಐತೆ ಅಂತ ಹೇಳಿ. ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ಅದೇ ಲೆವೆಲ್ಗೆ ಐತಿ ಅಂತ ಹೇಳಿ. ಇನ್ನು ಇದ್ರದ್ದು ಅಕ್ಷಭ್ರಮಣ ಅವಧಿ ಅಂದ್ರೆ ತನ್ನ ಸುತ್ತಾಕ ಇದು 243 ದಿನಗಳನ್ನು ತಗೋತೈತಿ. 243 ಅಂದ್ರೆ ಬಹಳ ಸ್ಲೋ ಆಗ್ತಿದ್ದು. ತನ್ನ ಸುತ್ತಾಕ 243 ದಿನಗಳನ್ನು ತಗೋತೈತಿ. ಬಟ್ ಅದೇ ನೀವು ಸೂರ್ಯನ ಸುತ್ತಾಕ 225 ದಿನಗಳನ್ನು ತಗೊಳ್ತದೆ. ಪರಿಭ್ರಮಣ ಅವಧಿ ಅಂತ ಕರೀತಾರೆ ಅದನ್ನ. ಇನ್ನಿದು ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ಸುತ್ತುತ್ತೆ ಅಂತೇಳಿ. ಇನ್ನು ಉಳಿಕಿದ್ದಂತ ಗ್ರಹಗಳು ಹೆಂಗ್ ಸುತ್ತಾವ ಅಂದ್ರ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಾವ. ಭೂಮಿ ಆದ್ರೆ ನೋಡ್ರಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತೆ, ಬಟ್ ಇದು ಉಲ್ಟಾ ಸುತ್ತುತ್ತೆ. ಇದು ಏನಂದ್ರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತೆ. ಯಾಕೆ ಹಿಂಗ ಅಂತ ಹೇಳಿ ನೋಡೋದಾದ್ರ ಅಲ್ಲಿ ಅಮ್ಮ ಅವರು ಅದನ್ನ ಕೇಳ್ತಿದಾರೆ ನೋಡ್ರಿ, ಉಮಾಶ್ರಮ ಅವರು, ಏನಪ್ಪಾ ಇದು ರಿವರ್ಸ್ ಗೇರಲ್ಲಿ ಸುತ್ತುತ್ತಾ ಅಂತೇಳಿ. ಹೌದಮ್ಮ, ಇದು ಯಾಕಂದ್ರ ಹಂಗ ಈ ಒಂದು ಶುಕ್ರ ಗ್ರಹದ ಐತಲ್ಲ, ಶುಕ್ರ ಗ್ರಹದ ಒಂದು ವಾತಾವರಣ ಅನ್ಬೋದು, ವಾತಾವರಣ ಬಹಳ ದಿಪ್ಪ ಐತಿ. ಭೂಮಿಯ ವಾತಾವರಣ ಹೆಂಗ ಅನಿಲಗಳಿಂದ ಅಥವಾ ಆಕ್ಸಿಜನ್ ನೈಟ್ರೋಜನ್ ಇಂದ ಕುಡಿತಲ್ಲ, ಅದೇ ರೀತಿ ಇದ್ರ ವಾತಾವರಣ ಬಹಳ ದಿಪ್ಪ ಐತಿ. ದಿಪ್ಪ ಇರೋದ್ರಿಂದ ಏನಾಗುತ್ತಂದ್ರ ಘರ್ಷಣೆ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೈಕಲ್ ಒಂದು ಚಕ್ರ ತಿರ್ಗಾತಿತ್ತು ಅನ್ಕೊಟ್ರಿ, ಅದು ನಿಲ್ಲಿಸ್ಬೇಕಂದ್ರೆ ಏನ್ ಮಾಡ್ತೀರಿ? ಅದಕ್ಕೊಂದು ಬ್ರೇಕ್ ಇರುತ್ತೆ ಇಲ್ಲಿ, ಹೌದಾ? ಆ ಬ್ರೇಕ್ ಏನ್ ಮಾಡುತ್ತೆ? ಬ್ರೇಕ್ ಅದಕ್ಕೆ ಘರ್ಷಣೆ ಉಂಟಾದಾಗ ಏನಾಗುತ್ತೆ, ಆ ಸೈಕಲ್ ಚಕ್ರ ನಿಲ್ಲುತ್ತೆ. ಅದೇ ರೀತಿ ವಾತಾವರಣ ಏನ್ ಮಾಡುತ್ತಂದ್ರ ಇದೇನು ಶುಕ್ರ ಗ್ರಹ ತಿರುಗ್ತಿರ್ತೈತಲ್ಲ, ಅದನ್ನ ಏನ್ ಮಾಡುತ್ತಂದ್ರೆ ಸ್ಲೋ ಮಾಡುತ್ತೆ. ಅದು ವಾತಾವರಣ ಅಂದ್ರೆ ಘರ್ಷಣೆಗೊಳಗಾಗುತ್ತೆ. ಮೇಲಿನ ಈ ಭೂಮಿ ಮೇಲೆ ಆದ್ರೆ ಭೂಮಿ ಏನ್ ಮಾಡುತ್ತೆ ಅಂದ್ರೆ ವಾತಾವರಣ ತನ್ನ ಜೊತೆ ತಗೊಂಡ ಸುತ್ತಾಕತ್ತೈತಿ. ಬಟ್ ಇಲ್ಲಿ ಹಂಗಾಗಲ್ಲ, ವಾತಾವರಣ ದಿಪ್ಪಿರೋದ್ರಿಂದ ಈ ಶುಕ್ರ ಗ್ರಹ ಏನಾಗುತ್ತೆ ಅಂದ್ರೆ ಅದ್ರ ಜೊತೆ ಘರ್ಷಣೆ ಉಂಟಾಗಿ ಸ್ಲೋ ಆಗುತ್ತೆ. ಅದು ಸ್ಲೋ ಆಗಿ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ರಿವರ್ಸ್ ಆಗಿಬಿಡುತ್ತಾ ಅಂತ ಹೇಳಿ ಹೇಳ್ತಾರೆ ಅವರು. ಮೊದಲು ಸಹಿತ ಶುಕ್ರ ಗ್ರಹನು ಭೂಮಿ ಗತೆನೆ ಪಶ್ಚಿಮದಿಂದ ಪೂರ್ವಕ್ಕನೆ ತಿರುಗ್ತಿದ್ದ. ಬಟ್ ಏನಂತಂದ್ರೆ ಒಂದು ಪಾಯಿಂಟ್ ಅಲ್ಲಿ ವಾತಾವರಣದ ಒಂದು ಘರ್ಷಣೆಯಿಂದಾಗಿ ಏನಾಗುತ್ತೆ ಅಂದ್ರೆ ಅದು ಉಲ್ಟಾ ಆಯ್ತು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ ಯಾವುದೋ ಒಂದು ಆಕಾಶಕಾಯ ಬಂದು ಡಿಕ್ಕಿ ಹೊಡಿತದಕ್ಕ, ಹಿಂಗಾಗಿ ಅದು ಉಲ್ಟಾ ಆಗೈತಿ ಅಂತೇಳಿ. ಓಕೆ, ಬಟ್ ಇನ್ನೊಂದು ಏನಂದ್ರೆ ತನ್ನ ಸುತ್ತಾಕಿದ್ 243 ದಿನ ತಗೋತೈತಿ, ಬಹಳ ಸ್ಲೋ ಆಗಿ ಸುತ್ತೈತಿ ತನ್ನ ಸುತ್ತ ಇದು. ಓಕೆ, ಇಷ್ಟಂದ್ರೂ ಗೊತ್ತಾಯ್ತದು. ಈ ನೆಕ್ಸ್ಟ್ ಬರೋದೇ ಭೂಮಿ. ನನ್ನ ಬಗ್ಗೆ ಅವ್ರಿಗೆಲ್ಲ ಗೊತ್ತು, ಮಿಕ್ಕವ್ರ ಬಗ್ಗೆ ಹೇಳು ಅನ್ನತ್ತೆ. ಭೂಮಿ ಬಗ್ಗೆ ನಾವು ಜಿಯೋಗ್ರಫಿಯಲ್ಲಿ ಇನ್ನು ಮುಂದೆ ಕ್ಲಾಸಸ್ ಮಾಡೋದೈತಿ. ಸೊ ಹಂಗಾಗಿ ಇದು ವಾಸಯೋಗ್ಯ ಗ್ರಹ ಅನ್ಬೋದು. ಅಂಡ್ ಇನ್ನೊಂದೇನಂದ್ರೆ ಇದ್ರದ್ದು ಇಡೀ ಸೌರವ್ಯೂಹದಲ್ಲಿ ಅತ್ಯಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವಂತ ಗ್ರಹ ಇದು.
ಓಕೆ, ಉಳ್ಕಿದ ಕಡೆ ಎಲ್ಲ ನೋಡ್ಬೋದು ನೀವು ಜಾಸ್ತಿ ಅನಿಲಗಳಿಂದ ಕೂಡಿತ್ತು. ಬಟ್ ಇಲ್ಲಿ ಆದ್ರೆ ಎಲ್ಲ ಇರೋ ಬರೋ ಎಲಿಮೆಂಟ್ಸ್ ಎಲ್ಲ ಇದಾವೆ. ಓಕೆ, ಇನ್ನು ಮಂಗಳ, ಇದರಲ್ಲಿ ಆಮ್ಲಜನಕ ಐತೆ ಅಂತ ಹೇಳ್ತಾರೆ ಅಂಡ್ ಜೀವರಾಶಿಗಳ ಅಸ್ತಿತ್ವ ಇರೋ ಬಗ್ಗೆ ಊಹಿಸಲಾಗಿದೆ. ಅಂಡ್ ಇದ್ರ ಉಷ್ಣಾಂಶ 0 ದಿಂದ 25 ಡಿಗ್ರಿ ಸೆಲ್ಸಿಯಸ್ ವರೆಗೆ ವೇರಿ ಆಗುತ್ತೆ. ಸೊ ಆಲ್ಮೋಸ್ಟ್ ಇದು ಭೂಮಿ ತರನ ಐತಿ. ಈ ಆಮ್ಲಜನಕ ಐತೆ ಅನ್ನೋದಕ್ಕೆ ಅಲ್ಲಿ ಏನಂದ್ರೆ ಯಾವುದೋ ಒಂದು ಅಲ್ಲಿ ಜೀವಿ ಇರ್ಲಿಕ್ಕೆ ಬೇಕು ಅಂತೇಳಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ವಿಜ್ಞಾನಿಗಳು ಇದು ಮಾಡ್ತಾರೆ. ಯಾಕಂದ್ರೆ ಆಮ್ಲಜನಕ ಸಿಂಥಸಿಸ್ ಆಗೋದು ಅಥವಾ ವಾತಾವರಣದಲ್ಲಿ ಆಮ್ಲಜನಕ ಯಾವ ರೂಪದಲ್ಲಿ ಇರುತ್ತೋ ಒಂದು ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ಬೇರೆ ಬೇರೆ ರೂಪದಲ್ಲಿ ಇರುತ್ತದು. ಈ ಕಾರ್ಬನ್ ಡೈಆಕ್ಸೈಡ್ ಸಿಂಥಸಿಸ್ ಆಗ್ಬೇಕಂದ್ರೆ ಸೈನೋಬ್ಯಾಕ್ಟೀರಿಯಾ ಅನ್ನುವಂಥ ಜೀವಿಗಳು ಬೇಕಾಗುತ್ತೆ. ಅಂತ ಬ್ಯಾಕ್ಟೀರಿಯಾಗಳು ಮೇ ಬಿ ಅಲ್ಲಿ ಮಂಗಳ ಗ್ರಹದಲ್ಲಿ ಇರಬೇಕು. ಅದಕ್ಕಾಗಿ ಅಲ್ಲಿ ಆಕ್ಸಿಜನ್ ಒಂದು ಲಭ್ಯ ಐತಿ. ಆಕ್ಸಿಜನ್ ಲಭ್ಯ ಐತಿ ಅಂದ್ರೆ ಭಾಳ ಐತಿ ಅಂತಲ್ಲ, ಒಂದು ಲೆವೆಲ್ಗೆ ಐತಿ, ಸ್ವಲ್ಪ ಐತಿ ಅಂತೇಳಿ. ಇನ್ನು ಇದರ ಒಂದು 2 ಉಪಗ್ರಹ ಬರ್ತಾವ, ಫೋಬೋಸ್ ಮತ್ತು ಡಿಮೋಸ್ ಅಂತೇಳಿ 2 ಉಪಗ್ರಹಗಳಿದ್ರು. ಇನ್ನು ಇದರ ಒಂದು ಅಕ್ಷ ಭ್ರಮಣಾವಧಿ ಸುಮಾರು ಭೂಮಿ ಅಷ್ಟು ಐತಿದು. ತನ್ನ ಸುತ್ತಾಕಿದ್ದು 24 ಗಂಟೆ 37 ನಿಮಿಷ ತಗೊಳುತ್ತೆ. ಬಟ್ ಸೂರ್ಯನ ಸುತ್ತಾಕಿದ್ದು 687 ದಿನ ಅಂತ ಆಲ್ಮೋಸ್ಟ್ ಒಂದು 2 ಇಯರ್ಸ್ ತಗೊಳುತ್ತೆ. ಓಕೆ, ಇದು ಮಂಗಳದ ಆಯ್ತದ. ಇನ್ನು ಗುರುಗ್ರಹ ಇದು ಎಷ್ಟು ದೊಡ್ಡದೈತೆ ಅಂದ್ರೆ ಸುಮಾರು ಒಂದು 1400 ಭೂಮಿಗಳನ್ನ ಕೂಡಿಸಿದ್ರೆ ಏನು ಒಂದು ಗ್ರಹ ಆಗುತ್ತಲ್ಲ ಅಷ್ಟೈತಿ ಇದು. ಓಕೆ, ಇದಕ್ಕೆ 79 ಉಪಗ್ರಹಗಳದಾವು. ಅಂಡ್ ಇದರ ಒಂದು ಅಕ್ಷ ಭ್ರಮಣಾವಧಿ 9 ಗಂಟೆ 50 ನಿಮಿಷ, ಬಹಳ ಕಡಿಮೆ ಇದು, ಬಹಳ ತನ್ನ ಸುತ್ತ ಜಲ್ದಿ ಸುತ್ತದು. ಓಕೆ, ಇನ್ನು ಪರಿಭ್ರಮಣಾವಧಿ 11.86 ವರ್ಷ ಅಂತೇಳಿ. ಒಂದು ಸೂರ್ಯನ ಸುತ್ತ ಹೋಗಿ ಬರೋಕೆ ಇದು ಸುಮಾರು ಒಂದು 12 ವರ್ಷ ತಗೊಳುತ್ತೆ ಅಂತೇಳಿ. ಇನ್ನಿದ್ರ ಪ್ರಮುಖ ಉಪಗ್ರಹ ಅಂದ್ರೆ ಯುರೋಪಾ ಮತ್ತು ಗ್ಯಾನಿಮೇಡ ಅಂತ ಕರೀತಾರೆ. ಈ ಗ್ಯಾನಿಮೇಡ ಏನು ಉಪಗ್ರಹ ಐತಲ್ಲ, ಇದು ಇಡೀ ಸೌರ ವ್ಯೂಹದಲ್ಲೇ ಇದು ಅತಿ ದೊಡ್ಡದಾದಂತ ಉಪಗ್ರಹ ಇದು. ಇವನ್ ಬುಧಕ್ಕಿಂತನೂ ದೊಡ್ಡದಿದು ಗ್ಯಾನಿಮೇಡ ಅನ್ನೋದು. ಓಕೆ, ಇನ್ನಿದ್ರಲ್ಲಿ ಪ್ರಮುಖ ಅನಿಲಗಳು ಅಂದ್ರೆ ಹೈಡ್ರೋಜನ್, ಅಮೋನಿಯಾ, ಮಿಥೇನ್, ಹೀಲಿಯಂ ಅಂತ ಕಂಡುಬರ್ತಾವೆ. ಇದ್ರ ಕೋರ್ ಅಲ್ಲಿ ಅಂದ್ರೆ ಕೇಂದ್ರದಲ್ಲಿ ಏನೈತೆ ಅಂದ್ರೆ ಈ ಹೀಲಿಯಂ ಯಾವ ರೂಪದಲ್ಲಿ ಐತಿ ಅಂದ್ರೆ ದ್ರವ ರೂಪದಲ್ಲಿ ಐತಿ ಅಂತಾರೆ. ಹೀಲಿಯಂ ನೋಡ್ರಿ ಅದು ಬಹಳ ಸಣ್ಣಕನ, ಅದು ಗಾಳಿಯಲ್ಲೇ ಅನಿಲಗಳಲ್ಲೇ ಅತಿ ಹೈಡ್ರೋಜನ್ನು ಮತ್ತೆ ಹೀಲಿಯಂ ಅತಿ ಅಂದ್ರೆ ಕಡಿಮೆ ಸಾಂದ್ರತೆ ಉಳ್ಳಂತ ಗ್ಯಾಸಸ್ ಅನಿಲಗಳು. ಅಂಥದ್ದು ದ್ರವ ರೂಪದಲ್ಲಿ ಐತಿ ಅಂದ್ರೆ ಎಷ್ಟು ಅಲ್ಲಿ ಪ್ರೆಷರ್ ಇರಬೇಕು, ಎಷ್ಟು ಒತ್ತಡ ಇರಬೇಕು ನೀವು ವಿಚಾರ ಮಾಡ್ರಿ. ಅದು ಅನಿಲ ರೂಪದಲ್ಲಿ ಐತಿ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಓಕೆ, ಇನ್ನು ಶನಿಗ್ರಹ, ಇದಕ್ಕೆ ಬಳೆಗಳಿದಾವೆ. ಬಳೆ ಅಂದ್ರೆ ರಿಂಗ್ಸ್ ಇದಾವೆ. ಅವು ಅನಿಲ ಮತ್ತು ಉಲ್ಕೆ ಚೂರುಗಳಿಂದ ಮಾಡಲ್ಪಟ್ಟಿದಾವೆ ಅಂತ ಹೇಳ್ತಾರೆ. ಅದರ ಜೊತೆಗೆ 62 ಉಪಗ್ರಹಗಳಿದಾವೆ ಇದರಲ್ಲಿ. ಅಂಡ್ ಇದು ಸೌರವ್ಯೂಹದ 2ನೇ ದೊಡ್ಡ ಗ್ರಹ ಅಂತ ಕರೀತಾರೆ. ಅಂಡ್ ಟೈಟಾನ್ ಇದರ ಒಂದು ಪ್ರಮುಖ ಉಪಗ್ರಹ ಅಂತ ಕರಿಬಹುದು. ಓಕೆ, ಇದು ಶನಿದಾಯ್ತು. ಇನ್ನು ಯುರೇನಸ್ ಇನ್ನೊಂದೇನಂದ್ರ ಇದು ಸಹಿತ ಎಷ್ಟಂದ್ರೆ ಇದು 98 ಡಿಗ್ರಿ ವಾಲಿತ್. ಇದು ನಮ್ಮ ಭೂಮಿ ಕೇವಲ ಒಂದು 23 ಡಿಗ್ರಿ ವಾಲಿತ್ ಅಂದ್ರೆ ಇದು 98 ಡಿಗ್ರಿ ವಾಲಿತ್. ಹಿಂಗೆ ಟೋಟಲ್ 98 ಡಿಗ್ರಿ ವಾಲಿತ್. ಸೊ ಇದು ಹೆಂಗ್ ಸುತ್ತೈತೆ ಅಂದ್ರೆ ಹಿಂಗೆ ಈ ರೀತಿ ಸುತ್ತೈತೆ ಇದು. ಓಕೆ, ಇದು ಯುರೇನಸ್ ಬಗ್ಗೆ ಆಯ್ತು. ಇನ್ನು ಇದರ ಪರಿಭ್ರಮಣಾವಧಿ 84 ವರ್ಷ, ಅಂದ್ರೆ ಸೂರ್ಯನ ಸುತ್ತಾಕಿದ್ದು 84 ವರ್ಷ ತಗೊಳುತ್ತದೆ ಒಂದು ಸುತ್ತಕ. ಅಂಡ್ ದೈನಂದಿನ ಚಲನೆ ಅಂದ್ರೆ 17 ಗಂಟೆ ತಗೊಳುತ್ತದೆ ತನ್ನ ಸುತ್ತಕ. ಇದು ಕೂಡ ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲೇ ಚಲಿಸುತ್ತದೆ. ಇದು ಕೂಡ ಶುಕ್ರ ಗ್ರಹ ತರನೇ ಉಲ್ಟಾ ತಿರುಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇದನ್ನ ನೀಲಿ ಗ್ರಹ ಅಂತಾನು ಕರೀತಾರೆ. ಇದ್ರ ಮಾಹಿತಿ ಇಷ್ಟ ಇದು. ಇನ್ನು ನೆಪ್ಚೂನ್, ಇದು ಪರಿಭ್ರಮಣಾವಧಿ 164 ವರ್ಷ, ಸೂರ್ಯನ ಸುತ್ತಕ್ಕೆ 164 ವರ್ಷ ತಗೊಳುತ್ತೆ. ಅಂಡ್ ಇದರದ ಪ್ರಮುಖ ಉಪಗ್ರಹ ಅಂದ್ರೆ ಟ್ರೈಟಾನ್ ಅಂತ ಬರುತ್ತೆ. ಓಕೆ, ಇನ್ನು ಪ್ಲೂಟೋ ಮೊದಲ ಉಪಗ್ರಹ, ಇದು ಗ್ರಹ ಅಂತ ಕರಿತಿದ್ರು. ಇತ್ತೀಚೆಗೆ ಯಾಕೆ ಅದನ್ನ ಕರಿವಾರು 2006ರಿಂದ ಅದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಏನಕ್ಕ? ಒಂದು ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಅಂತ ಬರುತ್ತೆ, ಇಂಗ್ಲಿಷ್ನಾಗ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಅಂತ ಕರೀತಾರೆ. ಇದೇನ್ ಮಾಡುತ್ತಂದ್ರ 3 ಕಂಡೀಷನ್ ಹಾಕುತ್ತೆ ಯಾವುದೋ ಒಂದು ಗ್ರಹ ಆಗ್ಬೇಕಂದ್ರ. ಒಂದು ಸೂರ್ಯನ ಸುತ್ತಬೇಕು, ಇನ್ನೊಂದು ತನ್ನದೇ ಆದ ಗುರುತ್ವಾಕರ್ಷಣೆಯಿಂದ ಅದರ ಗಾತ್ರ ಏನಾಗಿರ್ಬೇಕಂದ್ರ ವೃತ್ತಾಕಾರವಾಗಿರ್ಬೇಕು, ಗೋಳಾಕಾರವಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನೊಂದೇನಂದ್ರ ತನ್ನ ಕಕ್ಷೆಯಲ್ಲಿ ಯಾವುದೇ ಚಿಕ್ಕ ಚಿಕ್ಕ ಕಾಯಗಳನ್ನು ಕೂಡ ತೆಗೆದುಹಾಕಿರ್ಬೇಕು. ಈಗ ಎಲ್ಲಾ ಗ್ರಹಗಳು ನೋಡ್ರಿ ನಾವು, ಅದರ ಒಂದು ಕಕ್ಷೆಯಲ್ಲಿ ಬೇರೆ ಬೇರೆ ಸಣ್ಣ ಅಥವಾ ಚಿಕ್ಕ ಕಾಯಗಳು ಅಥವಾ ಅಸ್ಟರಾಯ್ಡ್ಸ್ ಆಗಿರ್ಬೋದು, ಮಿಟರಾಯ್ಡ್ಸ್ ಆಗಿರ್ಬೋದು, ಯಾವ ಕಂಡು ಬರುವುದಿಲ್ಲ. ಯಾಕಂದ್ರೆ ಅವೆಲ್ಲ ನುಂಗಿ ಹಾಕಿಬಿಟ್ಟಿರ್ತಾವೆ ಎಲ್ಲ ಗ್ರಹಗಳು. ಬಟ್ ಈ ಪ್ಲೂಟೋ ಗ್ರಹದಲ್ಲಿ ಸಣ್ಣ ಸಣ್ಣ ಕಾಯಗಳು ಇದಾವು. ಅಲ್ಲಿ ಕೂಡ ಅಸ್ಟರಾಯ್ಡ್ಸ್ ಮಿಟರಾಯ್ಡ್ಸ್ ಎಲ್ಲ ಇದಾವ ಅನ್ನೋ ಕಾರಣಕ್ಕೆ ಇದು ಅದೇನ್ ಮಾಡಿತ್ತು ಅಂದ್ರೆ ತನ್ನ ಗುರುತ್ವಾಕರ್ಷಣೆಯಿಂದ ಅದನ್ನ ತೆಗೆದು ಹಾಕಿಲ್ಲ. ಅಂದ್ರೆ ಅದಕ್ಕೆ ಗುರುತ್ವಾಕರ್ಷಣೆ ಕಡಿಮೆ ಐತಿ ಅನ್ನೋ ಕಾರಣಕ್ಕೆ ಅದನ್ನ ಪ್ಲೂಟೋವನ್ನ ಗ್ರಹ ಅಂತೇಳಿ ಕರೀಲಿಲ್ಲ. ಅದಕ್ಕೆ ನೋಡ್ರಿ ಅಮ್ಮ ಅವ್ರು ಹೇಳ್ತಿದ್ರು, ಅಲ್ಲೋ ಪ್ಲೂಟೋ, ಬೆಳಿಗ್ಗೆ ಬೇಗ ಎದ್ದು ಪೊರಕೆ ತಗೊಂಡು ನಿನ್ ಕಕ್ಷೆಯಲ್ಲಿ ಇರೋದನ್ನೆಲ್ಲ ಬಿಡಿಸಿದ್ರೆ ಆಗಿರೋದಿಲ್ಲ, ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ತಾರೆ ಅವರು. ಓಕೆ, ಸರಿ, ಅದೇ ಅದು ತನ್ನ ಕಕ್ಷೆಯಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಕಾಯಗಳನ್ನ ತೆಗೆದು ಹಾಕಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಗ್ರಹ ಅಲ್ಲ ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಉಲ್ಕೆಗಳು ಅಂತ ಬರ್ತಾವೆ. ಉಲ್ಕೆಗಳಂದ್ರೆ ಇವು ಚಿಕ್ಕ ಘನವಸ್ತುಗಳು ಅಂತ ಕರಿಬಹುದು ಇದನ್ನ. ಇದು ಭೂಮಿಯ ಒಂದು ವಾಯುಮಂಡಲಕ್ಕೆ ಬರುವಾಗ ಘರ್ಷಿಸಿ ಅದು ಬೆಳಕನ್ನ ಉಂಟು ಮಾಡುತ್ತೆ. ಓಕೆ, ಕೆಲವು ಸಲ ಅವಶೇಷಗಳು ಭೂಮಿ ಮೇಲೆ ಬೀಳುವು. ಒಂದೊಂದ್ ಸತಿ ಏನಾಗುತ್ತಂದ್ರೆ ಅದೆಲ್ಲ ಸುಟ್ಟು ಹೋಗ್ತಾವು. ಕೆಲವೊಂದ್ ಸತಿ ಒಂದಿಷ್ಟು ಉಳಿತಾವು, ಉಳಿದು ಭೂಮಿ ಮ್ಯಾಗ ಬಂದ್ ಬೀಳ್ತಾವ. ಅಂತ ಬಂದ್ ಬಿದ್ದಿದ್ರಲ್ಲಿ ನಮೀಬಿಯಾದ ಹುಬಾವ್ ಎಷ್ಟಲ್ಲಿ ಒಂದು 60 ಟನ್ ಉಲ್ಕೆ ಒಂದು ಬಂದ್ ಬಿದ್ದತಿ ಅಂತ ಹೇಳ್ತಾರೆ. ಓಕೆ, ಇದನ್ನ ಏನಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾರಂದ್ರೆ ಇವಕ್ಕ ಅಟ್ಲೀಸ್ಟ್ ನಮಗೆ ಭೂಮಿ ಒಳಗೆ ಅಗದ್ ನೋಡಕ್ ಆಗುದಿಲ್ಲ. ಭೂಮಿ ಒಳಗೆ ಏನೇನೈತಿ, ಯಾವ ಇದರಿಂದ ಮಾಡಲ್ಪಟ್ಟಿದೆ ಅದನ್ನೆಲ್ಲ ನೋಡಕ್ಕಾಗಲ್ಲ. ಬಟ್ ಈ ಉಲ್ಕೆಗಳನ್ನ 60 ಟನ್ ತೂಕಲ್ಲ, ಹಿಂಗಾಗಿ ಅದನ್ನ ಕಟ್ ಮಾಡಿ ನೋಡ್ಬೋದು ಒಳಗೆ ಏನೇನೈತಿ ಅಂತೇಳಿ. ಇದನ್ನ ನೋಡೋದ್ರಿಂದ ನಮಗೆ ಎಲ್ಲಾ ಗ್ರಹಗಳು ಯಾವ ರೀತಿಯ ಸಂಯೋಜನೆ ಆಗಿದಾವ ಅನ್ನೋ ಒಂದು ಮಿನಿಮಮ್ ಐಡಿಯಾ ಬರುತ್ತೆ. ಹಿಂಗಾಗಿ
ಒಂದು ಅಧ್ಯಯನಕ್ಕಾಗಿ ಇವು ಬಹಳ ಅನುಕೂಲ ಆಗ್ತಾವು ಅಂತ ಉಲ್ಕೆಗಳು. ಇನ್ನು ಕ್ಷುದ್ರ ಗ್ರಹಗಳು ಅಂತೇಳಿ, ಈ ಕ್ಷುದ್ರ ಗ್ರಹಗಳು ಚಿಕ್ಕದಾದ ಘನವಸ್ತುಗಳು. ಸುಮಾರು ಒಂದು 770 ಕಿಲೋಮೀಟರ್ ವ್ಯಾಸವನ್ನು ಹೊಂದಿರ್ತವೆ. ಸೇಮ್ ಅದು ಇದು ಹೇಳ್ತೀನಿ ಉಲ್ಕೆಗಳು ತರನ, ಬಟ್ ಇದ್ರ ವ್ಯಾಸ ಸ್ವಲ್ಪ ದೊಡ್ಡದಷ್ಟೇ. ಇವು ನಮ್ಮ ಒಂದು ಸೌರವ್ಯೂಹದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವ ಅಂದ್ರೆ, ಇವು ಮಂಗಳ ಮತ್ತು ಗುರುಗ್ರಹದ ಮಧ್ಯೆ, ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಒಂದು ದೊಡ್ಡ ಇದನ್ನ ಐತೆ ನೋಡ್ರಿ, ಅದು ಸಣ್ಣ ಸಣ್ಣ ತುಕಡಿಗಳು ಇವೆಲ್ಲ, ಇದನ್ನ ಕ್ಷುದ್ರ ಗ್ರಹಗಳು ಅಂತ ಕರೀತಾರೆ ಇವನ್ನ. ಏನಕ್ಕೆ ಇವು ಕ್ಷುದ್ರ ಗ್ರಹಗಳು ಉಂಟುಬಂದು ಅಂತೇಳಿ ಕಾರಣ ವಿಜ್ಞಾನಿಗಳು ಏನ್ ಕೊಡ್ತಾರೆ ಅಂದ್ರೆ, ಮೊದಲು ಇಲ್ಲೊಂದ್ 2 ಗ್ರಹಗಳಿದ್ದು ಮೇ ಬಿ ಅವು ಡಿಕ್ಕಿ ಹೊಡೆದು ಇವು ಕ್ಷುದ್ರ ಗ್ರಹಗಳು ಆಗಿದಾವ ಅಂತೇಳಿ ಕಾರಣ ಕೊಡ್ತಾರೆ ವಿಜ್ಞಾನಿಗಳು. ಓಕೆ, ಈ ರೀತಿ ಕ್ಷುದ್ರ ಗ್ರಹಗಳಲ್ಲಿ ಪ್ರಮುಖವಾದದ್ದು ಸೀರೀಸ್ ಅಂತೇಳಿ, ಇದು ಒಂದು 770 ಕಿಲೋಮೀಟರ್ ವ್ಯಾಸವನ್ನು ಹೊಂದಿತ್ತು. ವ್ಯಾಸ ಅಂದ್ರೆ ಅದು ಡಯಾಮೀಟರ್ ಅಂತೆ. ಓಕೆ, ಇನ್ನು ಧೂಮಕೇತುಗಳು ಅಂತ ಬರ್ತಾವ, ಇವು ಕೂಡ ಸೂರ್ಯನ ಸುತ್ತಕತ್ತಿರ್ತಾವೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಒಂದು ತಲೆ ಇರುತ್ತೆ, ಜೊತೆಗೆ ಉದ್ದವಾದ ಬಾಲ ಇರುತ್ತೆ. ಓಕೆ, ಇವನ್ನ ನಾವು ಧೂಮಕೇತುಗಳು ಅಂತ ಕರಿತೀವಿ. ಫೇಮಸ್ ಧೂಮಕೇತು ಅಂದ್ರೆ ಹ್ಯಾಲಿ ಧೂಮಕೇತು. ಇದು 76 ವರ್ಷಕ್ಕೆ ಒಂದ್ಸತಿ ಭೂಮಿ ಹತ್ರ ಬಂದು ಹೋಗುತ್ತೆ. ಇದು ಯಾವ್ದ್ರಿಂದ ಮಾಡಲ್ಪಟ್ಟಿರ್ತಾವ ಅಂದ್ರೆ, ಧೂಳು, ಅನಿಲ, ಹಿಮಕಣಗಳಿಂದ ಮಾಡಲ್ಪಟ್ಟಿರ್ತವೆ. ಓಕೆ, ಆಕ್ಸಿಯಲ್ ಟಿಲ್ಟ್, ಇದನ್ನ ನೋಡೋಣ. ಮರ್ಕ್ಯುರಿ 90 ಡಿಗ್ರಿ ಅಂದ್ರೆ ಕರೆಕ್ಟ್ ಆಗಿ ಸುತ್ತೈತಿ. ಇದು ವೆನಸ್ ಹೇಳಿದೆ ನಾನು, ಉಲ್ಟಾ ಸುತ್ತೈತಿ, ಹಿಂಗಾಗಿ 177 ಡಿಗ್ರಿ ಇದು. ಇನ್ನು ಅರ್ಥ 23.5 ಡಿಗ್ರಿ ವಾಲೈತಿ. ಮಾರ್ಸು 25 ಡಿಗ್ರಿ ವಾಲೈತಿ. ಹಿಂಗಾಗಿ ಇಲ್ಲಿ ಋತುಗಳು ಸಂಭವಿಸ್ತಾವೆ. ಎಲ್ಲಿ ಮಾರ್ಸ್ ಅಲ್ಲಿ ಕೂಡ, ಅರ್ಥಲ್ಲೂ ಕೂಡ 23.5 ಡಿಗ್ರಿ ವಾಲಿರೋದ್ರಿಂದನೇ ಋತುಗಳು ಕಾಣುತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಇವನ್ ಇದರಲ್ಲೂ ಮಾರ್ಸ್ ಅಲ್ಲೂ ಕಾಣುತ್ತೆ ಅದು. ಅಂಡ್ ಜುಪಿಟರ್ ಸಹಿತ 3 ಡಿಗ್ರಿ ವಾಲೈತೆ ಅಷ್ಟೇ. ಇನ್ ಸ್ಯಾಟರ್ನ್ 27 ಡಿಗ್ರಿ, ಯುರೇನಸ್ 98 ಡಿಗ್ರಿ ಇರೋದ್ರಿಂದ ಈ ರೀತಿ ಸುತ್ತದು. ಓಕೆ, ಎಲ್ಲಾ ಗ್ರಹಗಳು ಹಿಂಗ್ ಸುತ್ತಿದ್ರೆ ಇದು ಹಿಂಗ್ ಸುತ್ತುತ್ತೆ. ಓಕೆ, ಯುರೇನಸ್. ನೆಪ್ಚೂನು 28 ಡಿಗ್ರಿ. ಇಲ್ಲಿ ಸಹಿತ ಋತುಗಳು ಆಗೋ ಚಾನ್ಸಸ್ ಇದೆ, ಬಟ್ ಇದು ಸೂರ್ಯನಿಂದ ಬಹಳ ದೂರ ಐತಲ್ಲ, ಹಿಂಗಾಗಿ ಋತುಗಳನ್ನ ಕಾಣುದಿಲ್ಲ ನಾವು. ಓಕೆ, ಎಲ್ಲ ಓಕೆ, ಆದ್ರೆ ಇವು ಎಲ್ಲಾ ಕಾಯಿಗಳು ಯಾಕೆ ಚಲಿಸ್ತಿದಾವೆ, ಒಂದೇ ಕಡೆ ನಿಂತ್ಕೊಳಕ್ ಆಗೋದೇ ಇಲ್ವಾ ಅಂತ ಉಪೇಂದ್ರ ಸರ್ ಕೇಳ್ತಿದ್ದಾರೆ. ಸರ್ ಹೇಳ್ತೀನಿ ಸರ್, ಇದಕ್ಕೆ ಉತ್ತರ ಕೊಡ್ತೀನಿ, ಬಟ್ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೂಮಿಯ ಚಲನೆ ಬಗ್ಗೆ ಮಾತಾಡುವಾಗ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ ಸರ್. ಓಕೆ ಕಣ್ರು, ಧನ್ಯವಾದಗಳು, ಥ್ಯಾಂಕ್ ಯು.